ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ಹಾವು ಮುಂಗುಸಿಯಂತೆ ಹೋರಾಡ್ತಾ ಇದ್ದಾವೆ. ಎರಡು ದೇಶದ ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಜನ ಭಯದಲ್ಲೇ ಬದುಕುವ ಸ್ಥಿತಿ ನಡೆಸ್ತಾ ಇದ್ದಾರೆ. ಅಂದರೆ ಭಯದಲ್ಲೇ ಬದುಕು ನಡೆಸುವಂಥ ಸ್ಥಿತಿ ಇದೆ. ಇರಾನ್ನ 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಸ್ರೇಲ್ ದಾಳಿ ನಡೆಸಿದ್ದು ಹಲವರು ಪ್ರಾಣ ಕಳ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಕ್ಷಣಕ್ಕೂ ಯುದ್ಧದ ಕಾರ್ಮೋಡ ಜೋರಾಗ್ತಿದೆ. ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ಗಳ ಮಳೆಯನ್ನೇ ಸುರಿಸಿದ್ದು, ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್, ಜೆರುಸಲೇಂ ನಗರಗಳನ್ನೇ ಟಾರ್ಗೆಟ್ ಮಾಡಿ ಕ್ಷಿಪಣಿಗಳ ಸುರಿಮಳೆ ಸುರಿಸಿದ್ದು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಈ ದಾಳಿಯಲ್ಲಿ 3 ಜನ ಬಲಿಯಾಗಿದ್ದಾರೆ, ಇನ್ನೂ ಹಲವು ಜನ ಗಾಯಾಳುಗಳಾಗಿದ್ದಾರೆ. ಮಿಸೈಲ್ಗಳ ದಾಳಿಗೆ ಕಟ್ಟಡಗಳೇ ಪುಡಿಪುಡಿಯಾಗಿದ್ದು ಅಕ್ಷರಶಃ ಅವಶೇಷಗಳಂತಾಗಿದೆ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್. ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ದಾಳಿ ನಡೆಸಿದ್ದು ಇರಾನ್ನಲ್ಲಿ 108ಕ್ಕೂ ಹೆಚ್ಚು ನಾಗರಿಕರು ಮೃತಪಟ್ಟಿದ್ದಾರೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷ ತೀವ್ರಗೊಳ್ಳುತ್ತಿದೆ. ಇಸ್ರೇಲ್ ಮೇಲೆ ಇರಾನ್ ಕೂಡ ಪ್ರತೀಕಾರದ ದಾಳಿ ನಡೆಸಿದೆ. ಘೋರ ಹಂತಕ್ಕೆ ತಲುಪಿರೋ ಇರಾನ್ ಇಸ್ರೇಲ್ ಯುದ್ಧ 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯುತ್ತಾ ಅನ್ನೋ ಆತಂಕವೂ ಈಗ ಸೃಷ್ಟಿಯಾಗಿದೆ. ಇರಾನ್ನ ಅಣ್ವಸ್ತ್ರ ನೆಲೆಗಳ ಮೇಲೆ ಇಸ್ರೇಲ್ ತೀವ್ರ ದಾಳಿ ನಡೆಸಿದೆ. ಖಂಡಾಂತರ ಕ್ಷಿಪಣಿಗಳು, ಹೈಪರ್ಸಾನಿಕ್ ಮಿಸೈಲ್ಸ್ ಬಳಸಿ ಅಟ್ಯಾಕ್ ಮಾಡಿದ್ದು ಇರಾನ್ನ 6 ನಗರಗಳ ಮೇಲೆ ದಾಳಿ ನಡೆದಿದೆ. 6 ಸೇನಾ ಮುಖ್ಯಸ್ಥರು ಸೇರಿ 108ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿಗಳ ಸುರಿಮಳೆಗೈದಿದೆ. ಕ್ಷಿಪಣಿಗಳ ಭೀಕರ ದಾಳಿಯಲ್ಲಿ ಬೃಹತ್ ಕಟ್ಟಡಗಳು ಧ್ವಂಸವಾಗಿವೆ. ಇರಾನ್ ದಾಳಿ ನಡೆಸುತ್ತಿದ್ದಂತೆ ಇಸ್ರೇಲ್ನಲ್ಲಿ ಯುದ್ಧ ಸೈರನ್ಗಳು ಮೊಳಗಿವೆ. ಸೈರನ್ ಶಬ್ದ ಕೇಳುತ್ತಿದ್ದಂತೆ ಜನ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಈ ನಡುವೆ ನಿನ್ನೆ ಅಷ್ಟೇ ಟೆಲ್ ಅವೀವ್ನಲ್ಲಿ ಮಹಿಳೆಯೊಬ್ಬಳು ಹೊಸ ಮನೆಯ ಕೀ ಪಡೆದಿದ್ಲು. ಇಂದು ಇರಾನ್ ಮಿಸೈಲ್ ದಾಳಿಗೆ ಮನೆ ಧ್ವಂಸವಾಗಿದ್ದು ಮಹಿಳೆ ಕಣ್ಣೀರು ಹಾಕಿದ್ದಾಳೆ. ಇಸ್ರೇಲ್ಗೆ ಬೆಂಬಲ ನೀಡೋರಿಗೆ ಇರಾನ್ ಖಡಕ್ ಎಚ್ಚರಿಕೆ ನೀಡಿದೆ. ಯಾವ ದೇಶಗಳು ಇಸ್ರೇಲ್ ಅನ್ನ ಬೆಂಬಲಿಸಬಾರದು. ಇಸ್ರೇಲ್ ಬೆಂಬಲಿಸಿದ್ರೆ ನಮ್ಮ ಮುಂದಿನ ಕ್ರಮ ಕಠಿಣವಾಗಿರುತ್ತೆ. ಇಸ್ರೇಲ್ ವಿರುದ್ಧ ಪ್ರತೀಕಾರಕ್ಕೆ ಶತಸಿದ್ಧ ಅಂತ ಅಮೆರಿಕಕ್ಕೆ ಬಹಿರಂಗವಾಗಿಯೇ ಇರಾನ್ ವಾರ್ನಿಂಗ್ ನೀಡಿದೆ. ಡೊನಾಲ್ಡ್ ಟ್ರಂಪ್ ವಾರ್ನಿಂಗೂ ಬಗ್ಗದ ಇರಾನ್ ಈ ಎಚ್ಚರಿಕೆ ನೀಡಿದೆ.